ಹೊಸ ವರ್ಷಾರಂಭಕ್ಕೂ ಮುನ್ನ ಈ 5 ವಸ್ತುಗಳನ್ನ ಮನೆಯಿಂದ ಹೊರಹಾಕಿ. ನಿಮ್ಮ ಹೊಸ ವರ್ಷವು ಸಂತೋಷದಿಂದ ತುಂಬಿರಬೇಕು. ನಿಮ್ಮ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ಬರಬೇಕು ಅಂತ ನೀವು ಬಯಸ್ತೀರಾ? ಹಾಗಾದ್ರೆ ನಿಮ್ಮ ಮನೆಯ ವಾಸ್ತುವನ್ನ ಒಮ್ಮೆ ನೋಡಿ. ಯಾಕಂದ್ರೆ ಮನೆಯಲ್ಲಿ ನಿಮ್ಮ ಅವಶ್ಯಕತೆಗಾಗಿ ಇಟ್ಟುಕೊಂಡಿರುವ ವಸ್ತುವು ನಕಾರಾತ್ಮಕ ಶಕ್ತಿಯನ್ನ ಮನೆಯಲ್ಲಿ ಹರಡುತ್ತೆ. ಆಗ ನಿಮ್ಮ ಮುಂಬರುವ ವರ್ಷವು ಕೆಟ್ಟದಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷ 2024 ಪ್ರಾರಂಭವಾಗುವ ಮುನ್ನ ನಿಮ್ಮ ಮನೆಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರಬೇಕಾದ್ರೆ ಈ 5 ವಸ್ತುಗಳನ್ನ ಮನೆಯಿಂದ ಹೊರಗೆ ಎಸೆಯಿರಿ. ಹೊಸ ವರ್ಷ ಪ್ರಾರಂಭವಾಗುವ ಮೊದಲು ನೀವು ಮನೆಯಿಂದ ಒಣಗಿದ ಸಸ್ಯಗಳನ್ನ ತೆಗೆದು ಹಾಕಬೇಕು. ಅಷ್ಟೇ ಅಲ್ಲ, ಮನೆಯಲ್ಲಿ ಮುಳ್ಳಿನ ಗಿಡಗಳಿದ್ರೆ ಅವುಗಳನ್ನ ತೆಗೆಯಿರಿ. ಯಾಕಂದ್ರೆ ಅದು ನಕಾರಾತ್ಮಕ ಶಕ್ತಿಯನ್ನ ಹರಡುತ್ತೆ. ಮನೆಯಲ್ಲಿ ಗಡಿಯಾರ ನಿಂತರೆ ಸಮಯ ನಿಲ್ಲುತ್ತೆ ಅಂತ ಹೇಳಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಗಡಿಯಾರ ಸ್ಥಗಿತಗೊಂಡಿದ್ರೆ ಅದನ್ನ ಸರಿಪಡಿಸಿ ಅಥವಾ ಮನೆಯಿಂದ ಹೊರತೆಗೆಯಿರಿ. ಯಾಕಂದ್ರೆ ನಿಲ್ಲಿಸಿದ ಗಡಿಯಾರವನ್ನ ಒಳಗೆ ಇಟ್ಟುಕೊಳ್ಳುವುದು ಮನೆಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮನೆಗೆ ಸೌಂದರ್ಯದ ನೋಟವನ್ನ ನೀಡಲು ಮುರಿದ ವಸ್ತುಗಳನ್ನ ಬಳಸ್ತಾರೆ. ಆದ್ರೆ ಈ ಮುರಿದ ವಸ್ತುಗಳು ಮನೆಯಲ್ಲಿ ಸಂಕಟದ ವಾತಾವರಣವನ್ನೇ ಸೃಷ್ಟಿಸುತ್ತವೆ. ಮುರಿದ ಚಿತ್ರ ಅಥವಾ ಫೋಟೋ ಫ್ರೇಮ್ ಅನ್ನ ಮನೆಯಲ್ಲಿ ಇಡಬಾರದು. ಯಾಕಂದ್ರೆ ಅದು ಮನೆಯಲ್ಲಿ ಜಗಳಕ್ಕೆ ಕಾರಣವಾಗುತ್ತೆ. ನಿಮ್ಮ ಮನೆಯ ಯಾವುದೇ ಮೂಲೆಯಲ್ಲಿ ಒಡೆದ ಗಾಜು ಅಥವಾ ಕನ್ನಡಿ ಇದ್ದರೆ ನೀವು ಅದನ್ನ ತೆಗೆದು ಹಿಂದೆ ಎಸೆಯಬೇಕು. ಯಾಕಂದ್ರೆ ಅದು ನಕಾರಾತ್ಮಕ ಶಕ್ತಿಯನ್ನ ಹರಡುತ್ತದೆ. ಹೆಚ್ಚಿನವರು ತಮ್ಮ ಹಳೆಯ ಅಥವಾ ಹರಿದ ಬಟ್ಟೆಗಳನ್ನ ಸಂರಕ್ಷಿಸುತ್ತಾರೆ ಮತ್ತು ನಂತರ ಅವುಗಳನ್ನ ಸ್ವಚ್ಛಗೊಳಿಸಲು, ಒರೆಸಲು ಅಥವಾ ಇತರ ವಸ್ತುಗಳಿಗೆ ಬಳಸ್ತಾರೆ. ಆದ್ರೆ ಕೊಳಕು ಹರಿದ ಬಟ್ಟೆಗಳನ್ನ ಮನೆಯಲ್ಲಿ ಸಂಗ್ರಹಿಸಬಾರದು. ಯಾಕಂದ್ರೆ ಇದು ವಾಸ್ತು ದೋಷದ ಜೊತೆಗೆ ಸೂರ್ಯ ದೋಷವನ್ನ ಉಂಟು ಮಾಡುತ್ತದೆ.